ಕಾರವಾರ ನಗರದ ಹಿಂದೂ ಹೈಸ್ಕೂಲ್ ಸಮೀಪ ಫುಟ್ಪಾತ್ ಮೇಲೆ ಹೊಸ ಬಸ್ ತಂಗುದಾಣ ನಿರ್ಮಾಣಕ್ಕೆ ಮುಂದಾಗಿರುವ ಕ್ರಮ ತೀವ್ರ ವಿವಾದಕ್ಕೆ ಕಾರಣವಾಗಿದೆ. ಸಾರ್ವಜನಿಕರು ಹಾಗೂ ಶಾಲಾ ವಿದ್ಯಾರ್ಥಿಗಳು ಪ್ರತಿನಿತ್ಯ ಓಡಾಡುವ ಫುಟ್ಪಾತ್ ಮೇಲೆ ಬಸ್ ತಂಗುದಾಣ ನಿರ್ಮಿಸಲಾಗುತ್ತಿದೆ ಎಂದು ಆರೋಪಿಸಿ ಬಿಜೆಪಿ ರಾಜ್ಯ ಉಪಾಧ್ಯಕ್ಷೆ ಹಾಗೂ ಮಾಜಿ ಶಾಸಕಿ ರೂಪಾಲಿ ನಾಯ್ಕ್ ಸ್ಥಳಕ್ಕೆ ಭೇಟಿ ನೀಡಿ ಆಕ್ರೋಶ ವ್ಯಕ್ತಪಡಿಸಿದರು. ಈ ವೇಳೆ ಅಧಿಕಾರಿಗಳೊಂದಿಗೆ ಮಾತಿನ ಚಕಮಕಿ ನಡೆದಿದ್ದು, ಫುಟ್ಪಾತ್ ಸಾರ್ವಜನಿಕರ ಸಂಚಾರಕ್ಕಾಗಿ ಮೀಸಲಾಗಿರುವ ಜಾಗವಾಗಿದ್ದು ಅದನ್ನು ಅತಿಕ್ರಮಿಸಿ ಬಸ್ ತಂಗುದಾಣ ನಿರ್ಮಿಸುವುದು ಸರಿಯಲ್ಲ ಎಂದು ರೂಪಾಲಿ ನಾಯ್ಕ್ ಅಭಿಪ್ರಾಯಪಟ್ಟರು. ಅಲ್ಲದೆ ಕೇವಲ 100 ಮೀಟರ್ ಅಂತರದಲ್ಲೇ ಈಗಾಗಲೇ ಸುಸಜ್ಜಿತ ಬಸ್ ತಂಗುದಾಣವಿರುವಾಗ ಮತ್ತೊಂದು ತಂಗುದಾಣದ ಅವಶ್ಯಕತೆ ಏನು ಎಂಬ ಪ್ರಶ್ನೆಯನ್ನು ಅವರು ಎತ್ತಿದರು. ಇದೇ ವೇಳೆ ಹಳೆಯ ಬಸ್ ತಂಗುದಾಣವನ್ನು ತೆರವುಗೊಳಿಸಿ ಅದರ ಹಿಂಭಾಗದಲ್ಲಿರುವ ಖಾಸಗಿ ಜಮೀನಿಗೆ ಅನುಕೂಲ ಕಲ್ಪಿಸುವ ಉದ್ದೇಶದಿಂದಲೇ ಈ ಯೋಜನೆ ರೂಪಿಸಲಾಗಿದೆ ಎಂಬ ಗಂಭೀರ ಆರೋಪವನ್ನು ರೂಪಾಲಿ ನಾಯ್ಕ್ ಮಾಡಿದರು. ವಿಷಯ ತಿಳಿದ ತಕ್ಷಣ ಸ್ಥಳಕ್ಕೆ ಆಗಮಿಸಿದ ನಗರಸಭೆ ಆಯುಕ್ತ ಜಗದೀಶ್ ಹುಲಿಗೆಜ್ಜೆ ಅವರನ್ನು ತರಾಟೆಗೆ ತೆಗೆದುಕೊಂಡ ಅವರು, ಯಾವುದೇ ಕಾರಣಕ್ಕೂ ಶಾಲೆಯ ಮುಂಭಾಗದ ಫುಟ್ಪಾತ್ ಮೇಲೆ ಬಸ್ ತಂಗುದಾಣ ನಿರ್ಮಾಣಕ್ಕೆ ಅವಕಾಶ ನೀಡಬಾರದು ಎಂದು ಒತ್ತಾಯಿಸಿದರು. ಸಾರ್ವಜನಿಕರ ಹಿತಾಸಕ್ತಿಗೆ ವಿರುದ್ಧವಾಗಿರುವ ಯಾವುದೇ ನಿರ್ಧಾರ ಕೈಗೊಳ್ಳಬಾರದು ಹಾಗೂ ರಾಜಕೀಯ ಒತ್ತಡಗಳಿಗೆ ಮಣಿಯದೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದರು. ಈ ಬೆಳವಣಿಗೆ ಕಾರವಾರದಲ್ಲಿ ರಾಜಕೀಯ ಹಾಗೂ ಸಾರ್ವಜನಿಕ ವಲಯದಲ್ಲಿ ವ್ಯಾಪಕ ಚರ್ಚೆಗೆ ಗ್ರಾಸವಾಗಿದೆ. ಈ ಒಂದು ಕಾರವಾರದ ಹೃದಯ ಭಾಗದಲ್ಲಿರುವಂತಹ ಕೋರಬಾಯಿ ಸ್ಕೂಲು ಒಂದು ಕಡೆಗೆ ಹಿಂದೂ ಹೈಸ್ಕೂಲ್ ಅಂತ ಭಾಳ ಪುರಾತನವಾದಂಥ ಸ್ಕೂಲ್ಗಳು. ಈ ಒಂದು ಒಂದು ಹಾಟಲ್ಲಿರುವಂಥ ಭಾಗದಲ್ಲಿ ಕಾರವಾರದಲ್ಲಿ ಈ ಒಂದು ಬಸ್ ಸ್ಟ್ಯಾಂಡ್ ಅನ್ನೋದು ಕಡವಾಡ ಕಡೆ ಆ ಹಳ್ಳಿ ಗ್ರಾಮಕ್ಕೆ ಹೋಗುವಂಥ ಕಡೆಗೆ ಈಗಾಗಲೇ ಇದೆ ಬಸ್ ಸ್ಟ್ಯಾಂಡು. ಆದರೆ ಏಕಾಏಕಿಯಾಗಿ ನಗರಸಭೆಯವರು, ಕಮಿಷನರು, ಶಾಸಕರ ಅನುಮತಿ ಮೇರೆಗೆ ಆ ಬಸ್ ಸ್ಟ್ಯಾಂಡನ್ನು ತೆಗಿಬೇಕು ಮತ್ತು ಅಲ್ಲಿನ ಒಂದು ಧೋರಣೆನೇ ಇಲ್ಲಿ ಹಾಕಬೇಕಂತ ಹೇಳಿ ಈ ಒಂದು ಮಕ್ಕಳು ಓಡಾಡುವಂಥ ಸ್ಥಳದಲ್ಲಿ ಆ ಬಸ್ ಸ್ಟ್ಯಾಂಡನ್ನು ಡ್ರೈನ್ ಮೇಲೆ ಹಾಕಿದ್ದಾರೆ. ಮಳೆಗಾಲದಲ್ಲಿ ದೊಡ್ಡದಾದ ಒಂದು ಡ್ರೈನ್ ಇನ್ನು ಕೆಳಗಡೆಯಿಂದ ಹೋಗ್ತದೆ. ಅದ್ರ ಮೇಲ್ಭಾಗದಲ್ಲಿ ಈ ಒಂದು ಬಸ್ ಸ್ಟ್ಯಾಂಡನ್ನು ಅವರು ಕಟ್ಟಲಿಕ್ಕೆ ಆತುರದಲ್ಲಿ, ಯಾರಿಗೂ ವಿಶ್ವಾಸಕ್ಕೆ ತಗೊಳ್ಳದೆ ಆತುರದಲ್ಲಿ ಈ ಬಸ್ ಸ್ಟ್ಯಾಂಡನ್ನು ನಗರಸಭೆಯವರು ಕಟ್ತಾ ಇದ್ದಾರೆ ಶಾಸಕರ ಅನುಮತಿ ಮೇರೆಗೆ. ಈಗ ಶಾಸಕರು ಯಾಕೆ ಇದನ್ನು ಮಾಡ್ತಾ ಇದ್ದಾರೆ ಅಂತ ಯಾರಿಗೂ ಗೊತ್ತಿಲ್ಲ. ಆದರೆ ಶಾಸಕರ ನಮ್ಗೆ ಗೊತ್ತಿರೋ ಪ್ರಕಾರ ಊರು ಜನರು ಬೆಳಗಿಂದ ನಮ್ಮ ಮನೆಗೆ ಬಂದಾಗ ಶಾಸಕರ ಜಾಗ ಏನು ಒಳಗಡೆ ಇದೆ ಅಂತೆ 3 ಎಕರೆ ಜಮೀನು. ಗೀತಾಂಜಲಿ ಅಂತ ಥಿಯೇಟರ್ ಇತ್ತು, ಅದ್ರ ಹಿಂದ್ಗಡೆಗೆ ಶಾಸಕರ 3 ಗಂಟೆ ಜಾಗ ಇದೆ. 3 ಎಕರೆ ಜಾಗ ಇದೆ. ಆ ಜಾಗಕ್ಕೋಸ್ಕರ ಅಲ್ಲಿರುವಂಥ ಬಸ್ ಸ್ಟ್ಯಾಂಡನ್ನು ಅವರಿಗೆ ಹೋಗ್ಲಿಕ್ಕೆ ರೋಡ್ ಇಲ್ಲ. ಆ ಜಾಗಕ್ಕೆ ಅವರು ಸಾರ್ವಜನಿಕ ಆಸ್ತಿ ಅದನ್ನು ತೆಗೆದು ಅಲ್ಲಿರುವಂಥ ಬಸ್ ಸ್ಟ್ಯಾಂಡು ಕೂಡ ತೆಗೆದುಬಿಟ್ಟು ಈ ಕಡೆಗೆ ಬಸ್ ಸ್ಟ್ಯಾಂಡ್ ಮಾಡಬೇಕಂತ ಹೇಳಿ ಇಲ್ಲಿ ಅವರು ಬಸ್ ಸ್ಟ್ಯಾಂಡ್ ಕಟ್ತಾ ಇದ್ದಾರೆ. ಭಾಳ ಅನ್ಯಾಯವನ್ನು ಕೂಡ ಈಗಿನ ಶಾಸಕ ಸತೀಶ್ ಅವರು ಮಾಡ್ತಾ ಇದ್ದಾರೆ. ಅವರಿಗೆ ಆರಾಮಿಲ್ಲ ಅಂತ ಕೋರ್ಟ್ ಅವರಿಗೆ ರೆಸ್ಟ್ ಮಾಡಲಿಕ್ಕೆ ಕೊಟ್ಟಿದೆ. ಇವರು ನೋಡಿದರೆ ಈ ಥರದಲ್ಲಿ ಸಾರ್ವಜನಿಕ ಆಸ್ತಿ ನಷ್ಟ ಮಾಡಿ ಬರುವಂಥ ಈ ದಿನದಲ್ಲಿ ಏನು ಇವರು ಮಾಡ್ತಾ ಇದ್ದಾರೆ, ಇಲ್ಲೆಲ್ಲ ಮುಂದೆ ಹೋಗ್ತಾ ಇದ್ದಾಗ ಹಳ್ಳಿ ಊರಿಗೆ ಹೋಗ್ತಾ ಇದೆ ರೋಡು. ಅಬ್ಬುವಾಡ ನಂತರ ಗ್ರಾಮೀಣ ಭಾಗಕ್ಕೆ ಅಲ್ಲಿ ಆಲ್ರೆಡಿ ಬಸ್ ಸ್ಟ್ಯಾಂಡ್ ಇದೆ. ಎಷ್ಟು ವರ್ಷದಿಂದ ಬಸ್ ಸ್ಟ್ಯಾಂಡ್ ಇದೆ. ನಾವು ಕೂಡ ಆ ರೋಡ್ ಮಾಡಬೇಕಾದ್ರೆ ಬಸ್ ಸ್ಟ್ಯಾಂಡ್ ಹಾಗೇ ಉಳಿಸಿದ್ದೇವೆ. ಅಲ್ಲಿ ಇರೋದು ಬಿಟ್ಕೊಂಡು ಅದನ್ನು ತೆಗೆದು ಈ ಕಡೆಗೆ ಈ ಶಾಲೆಯ ಮಕ್ಕಳು ತಿರುಗುವಂಥ ಫುಟ್ಪಾತ್ ಮೇಲೆ ಅದು ಬಸ್ ಸ್ಟ್ಯಾಂಡನ್ನು ಕಟ್ಟಿದ್ದಾರೆ. ಭಾಳ ಅನ್ಯಾಯ ಮಾಡ್ತಾ ಇದ್ದಾರೆ. ನಾವು ಈಗ ನಗರಸಭೆಯ ಕಮಿಷನರಿಗೆ ಕರೆದುಬಿಟ್ಟು ಇದನ್ನು ತೆಗಿಬೇಕಂತ ವಾರ್ನ್ ಮಾಡಿದ್ದೇವೆ. ಇಡೀ ಕಾರವಾರದ ಜನತೆ ಇಡೀ ಶ್ರಾಪ ಹಾಕ್ತಾ ಇದ್ದಾರೆ. ಎಲ್ಲಿ ಮಾಡಬೇಕು ಅವರು ಮಾಡಬೇಕು, ಅದನ್ನು ಬಿಟ್ಕೊಂಡು ಎಲ್ಲೆಲ್ಲಿ ಕೂಡ ಮಾಡಬಾರ್ದು ಅಂತ ತಾಕೀತು ಕೂಡ ಕೊಟ್ಟಿದ್ದಾರೆ. ಇವತ್ತು ನಾವು ಕೂಡ ಅವರಿಗೆ ಸಂಬಂಧಿಸಿ ಹೇಳಿದ್ದೇವೆ. ಅವ್ರ ವೈಯಕ್ತಿಕ ಲಾಭನೇ ಎಲ್ಲ ಹೋದಲು ವೈಯಕ್ತಿಕ ಲಾಭದ ಸಲುವಾಗಿನೇ. ಇದು ಹೈವೇ, ಕಾರವಾರದಿಂದ ಹೋಗುವಂಥ ಹೈವೇ, ದೊಡ್ಡ ಗಾಡಿಗಳು ಬರ್ತವೆ. ಮಕ್ಕಳು ಎಲ್ಲಿಂದ ಹೋಗಬೇಕು ಪಾಪ? ಇಲ್ಲಿಂದ ಈ ಶಾಲೆಯಿಂದ ಮಕ್ಕಳು ಬುಕ್ಕೆಲ್ಲ ತರಲಿಕ್ಕೆ ಈ ಫುಟ್ಪಾತ್ ಮೇಲಿಂದನೇ ಆ ಕಡೆ ಹೋಗ್ತಾ ಇದ್ದಾರೆ. ಅದನ್ನು ಅಡ್ಡ ಕಟ್ಕೊಂಡು ಈ ರೀತಿಯಲ್ಲಿ ಅಡ್ಡ ಮಾಡ್ತಾ ಇದ್ದಾರೆ ನಗರಸಭೆಯವರು. ಅದನ್ನು ಕೂಡಲೇ ತೆಗಿಬೇಕಂತ ವಾರ್ನ್ ಮಾಡಿದ್ದೇವೆ ನಾವು.